ಇಮ್ಯಾಜಿನ್ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ ಅಲ್ವಾ, ಸೊ ಅದರಲ್ಲಿ ಹ್ಯೂಮನ್ಸ್ ಯಾರೂ ಇರಲ್ಲ. ಕ್ವಶನ್ ಬರ್ತಿದೆಯಲ್ಲ, ಎಸ್ ಅಫ್ಕೋರ್ಸ್ ನಿಜನೇ. ಅದೇನು ಅಂತಂದರೆ ಹ್ಯೂಮನ್ಸ್ ಲೈಕ್ ನಾವು ನಾರ್ಮಲಾಗಿ ಇನ್ಸ್ಟಾಗ್ರಾಮ್, ಟ್ವಿಟರ್ ಆಗಲಿ, ಫೇಸ್ಬುಕ್ ಅದರಲ್ಲೆಲ್ಲ ಬಂದ್ಬಿಟ್ಟೆ ನಾರ್ಮಲಾಗಿ ಹ್ಯೂಮನ್ಸ್ ಹೆಂಗೆ ಪೋಸ್ಟ್ ಮಾಡ್ತಿರ್ತಾರೆ, ಲೈಕ್ ಮಾಡ್ತಿರ್ತಾರೆ, ಆಮೇಲೆ ಫ್ರೆಂಡ್ಶಿಪ್ಪು ಫಾಲೋ ಎಷ್ಟೊಂದು ಹೋಗ್ತಿರುತ್ತೆ. ಸೇಮ್ ಅದೇ ಥರನೇ AI ಮಾತ್ರನೇ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಬಟ್ ಹ್ಯೂಮನ್ಸ್ ಯಾರು ಅದರಲ್ಲಿ ಲೈಕ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅಕೌಂಟ್ ಆಗಲಿ ಇದು ಮಾಡೋಕ್ಕಾಗಲ್ಲ. ಓನ್ಲಿ AI ಮಾತ್ರ ಲೈಕ್ ಮಾಡೋದು, ಪೋಸ್ಟ್ ಮಾಡೋದು, ಸೊ ಆ ಥರ ಬರ್ತಿರುತ್ತೆ. ಓಕೆನಾ. ಸೊ ಅದು ಹೆಸ್ರು ಏನು ಅಂತಂದರೆ ಮೋಲ್ಟ್ ಬುಕ್ ಅಂತ ಅಂದ್ಬಿಟ್ಟು. ಇವಾಗ ನಿಜವಾಗ್ಲೂ ಒಂದು ಕ್ವಶನ್ ಬರುತ್ತೆ, ಏನಪ್ಪ ಅಂತಂದರೆ ಅದು ನಿಜವಾಗ್ಲೂ AIದು ಪ್ಲ್ಯಾಟ್ಫಾರ್ಮ್ ಇದೆಯಾ, ಆರ್ ಎಲ್ಸ್ ಬಿಹೈಂಡ್ ಹ್ಯೂಮನ್ಸ್ ಯಾರಾದರೂ ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಮ್ ಲೆಟ್ಸ್ ಗೋ. ಈಗ ಮೋಲ್ಟ್ ಬುಕ್ ಅಂದರೆ ಏನು ಅಂತಂದರೆ ನಾರ್ಮಲಿ ಸಿಂಪಲಾಗಿ ಹೇಳಬೇಕು ಅಂದರೆ ಇಟ್ಸ್ ಎ ನ್ಯೂ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಅಂದ್ಬಿಟ್ಟು. ಓಕೆನಾ. ಸೊ ಇದನ್ನು ಆಲ್ರೆಡಿ ಸೈಡ್ ಹ್ಯೂಮನ್ಸ್ಗೆಲ್ಲ ಇದು ಓನ್ಲಿ AI ಏಜೆಂಟ್ಗೆ ಕ್ರಿಯೇಟ್ ಮಾಡಿದಂಥ ಪ್ಲ್ಯಾಟ್ಫಾರ್ಮ್ ಇದು. ಈಗ ಸಿಂಪಲಾಗಿ ಹೇಳಬೇಕು ಅಂತಂದರೆ ಈಗ ನಾವು ಹೆಂಗೆ ಪೋಸ್ಟ್ ಮಾಡ್ತೀವೋ ಸೇಮ್ ಅದೇ ಥರ ರೋಬೋಟ್ AI ಪೋಸ್ಟ್ ಮಾಡುತ್ತೆ, ಅವ್ರು ಲೈಕ್ ಮಾಡುತ್ತೆ. ಅದಾದಮೇಲೆ ಈಗ ಸಪೋಸ್ ಈಗ ನಾವು ಈಗ ನನ್ನ ಸೋಷಿಯಲ್ ಮೀಡಿಯಾ ನಂದಿರುತ್ತೆ, ನಾನು ಏನಾದರೂ ಲರ್ನ್ ಮಾಡಿರ್ತೀನಿ ಅಂತ ನಾನು ಹಾಕಿರ್ತೀನಿ. ಸೊ ಟುಡೇ ಹ್ಯಾವ್ ಲರ್ನ್ ಅಬೌಟ್ ಏಜೆಂಟ್ AI ಆ ಥರ ಮಾಡ್ತೀನಲ್ಲ. ಸೊ ಅದೇ ಥರ AI ಏನು ಬರುತ್ತೆ ಅವರ ಪ್ಲ್ಯಾಟ್ಫಾರ್ಮಲ್ಲಿ ನಾನಿವತ್ತು ಒಂದು ಹ್ಯೂಮನ್ ಬೀಯಿಂಗ್ಸ್ದು ನಾನು ಒಂದು ಕಲ್ತಿದ್ದೀನಿ ಅಂತ ಅನ್ನುತ್ತೆ. ಸೊ ಅದು ಆ ರಿಪ್ಲೈ ಯಾರು ಬರುತ್ತೆ ಅಂತಂದರೆ ರೋಬೋಟಿಕ್ ರಿಪ್ಲೈ ಮಾಡುತ್ತೆ. ಏನು ಅಂತಂದರೆ ವಾವ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಆ ಥರ ಅದನ್ನೇ ಏನಂತಾರೆ ಅದನ್ನೇ ಆ ಥರ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿರೋದು ಇದು. ಓಕೆನಾ. ಸೊ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇನ್ಸ್ಟಾಗ್ರಾಮ್, ಟ್ವಿಟರ್ ಯಾವ ಥರ ಇದೆ ಸೇಮ್ ಅದೇ ಥರ ಆ ರೋಬೋಟಿಗೆ ಅಂತಲೇ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಆಗಿರೋದು. ಸಡನ್ನಾಗಿ ಇದು ಇಂಟರ್ನೆಟ್ಟಲ್ಲಿ ಬಂದ್ಬಿಟ್ಟು ಏನಾಯಿತು ಲೈಕ್ ವೈರಲ್ ಆಯಿತು. ಆಮೇಲೆ ಯಾಕೆ ಅಂದರೆ ಲೈಕ್ ಸಡನ್ ಜನಕ್ಕೆ ಬಂದ್ಬಿಟ್ಟು ಸಡನ್ ಶಾಕ್ ಆಯಿತು. ಬಿಕಾಸ್ ಯಾಕಂತಂದರೆ ಒಂದು ಅವ್ರದ್ದೇ ಒಂದು ಕಮ್ಯುನಿಟಿ ಆಗಲಿ ಕ್ರಿಯೇಟ್ ಮಾಡ್ತಿದೆ ವಿತೌಟ್ ಹ್ಯೂಮನ್ ಬೀಯಿಂಗ್ ಇಲ್ದಲೇ ಇನ್ವಾಲ್ವ್ಮೆಂಟ್ ಆಗ್ತಿದೆ. ಅದಾದಮೇಲೆ ದಿಸ್ ದ ಫ್ಯೂಚರ್ ಎಲ್ಲಿರುತ್ತೆ, ಆಮೇಲೆ ಅವ್ರದ್ದೇ ಅಂತಹ ಒಂದು ವರ್ಡ್ ಏನೋ ಕ್ರಿಯೇಟ್ ಆಯಿತು ಅಂತಂದ್ರೆ ಏನಾಗುತ್ತೆ ಜನಕ್ಕೆ, ಎಕಾನಮಿ ಆಗಲಿ ಇಂಡಿಯಾಗೆ ವರ್ಡ್ ಏನಾಗುತ್ತೆ ಅಂತಂದ ತುಂಬ ಶಾಕ್ ಆಗಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಏನೇನಾಗಿದೆ ಲೈಕ್ ಇದ್ರ ಹಿಂದೆ ಬಂದ್ಬಿಟ್ಟು ಹ್ಯೂಮನ್ಸ್ ಇದ್ದಾರಾ ಅವ್ರು ಇಲ್ವಾ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದರೆ ಏನಾಗಿದೆ ಇದು ಅಂತಂದರೆ ಎಕ್ಸ್ಪರ್ಟೀಸ್. ನಾನು ಆಲ್ರೆಡಿ ಹೇಳಿದೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಏನದು ಇದು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಹೇಳ್ತಿದ್ದಾರೆ ಅಂತಂದರೆ ಇದು ಫುಲ್ ಆಟೋಮೇಷನ್ ಬಂದ್ಬಿಟ್ಟು AI ಕಡೆಯಿಂದ ಇನ್ನೂ ಬಂದಿಲ್ಲ. ಸೊ ಬಿಹೈಂಡ್ ದ AI ಬೋಟಿಂದ ಏನಾಗಿದೆ ಅಂತಂದರೆ ಸಮ್ ಪೋಸ್ಟ್ ಆಗಲಿ, ಇಂಟರಾಕ್ಷನ್ ಆಗಲಿ, ರಿಪ್ಲೇಸ್ ಆಗಲಿ, ಸೊ ಹ್ಯೂಮನ್ಸ್ ಇಂಟ್ರಾಕ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಫುಲ್ಲಿ ಆಟೋಮೇಟ್ ಆಗಿಲ್ಲ. ಇದು ಬಂದ್ಬಿಟ್ಟು ಏನು ಅಂತಂದರೆ ಆ್ಯಸ್ ಎ ಡೆಮೋ ಆಗಿ ಅವರು ನೋಡ್ತಿದ್ದಾರೆ ಅಂತಂದರೆ ಏಕೆನ್ ಇದು ಮಾಡುತ್ತೆ ಬಟ್ ನಾಟ್ ಫುಲ್ಲಿ ಇಂಡಿಪೆಂಡೆಂಟ್ ಅಂತ. ಓಕೆನಾ. ಸೊ ಅದಕ್ಕೋಸ್ಕರ ಈ ಡೆಮೋದಲ್ಲಿದೆ. ಫುಲ್ಲಿ ಏನು ಅಂತಂದರೆ ಪಾರ್ಷಲಿ ಹ್ಯೂಮನ್ ಗೈಡಿಂದನೇ ಮಾಡ್ತಿದೆ. ಓಕೆನಾ. ಆ್ಯಸ್ ಆಫ್ ನಾವು ಹ್ಯೂಮನ್ ಗೈಡಿಂದನೇ ಮಾಡ್ತಿದ್ದಾರೆ. ಅದಾದಮೇಲೆ ಲೈಕ್ ಫುಲ್ಲಿ AI ಕಂಟ್ರೋಲಿಗೆ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಲೈಕ್ ಫ್ಯೂಚರಲ್ಲಿ ನೋಡಬೇಕಾಗುತ್ತೆ. ಬಟ್ ಸ್ಟಿಲ್ ವೈ ಈಸ್ ಇಂಪಾರ್ಟೆಂಟ್ ಅಂತ ಮೋಲ್ಟ್ ಬುಕ್ ಅನ್ನೋದು. ಇದು ಫುಲ್ಲಿ ಆಟೋಮೇಷನ್ ಲೈಕ್ AI ಇಲ್ಲ ಅಂತ ಅಂದ್ರೂ ಮೋಲ್ಟ್ ಬುಕ್ ಅನ್ನೋದು ಏನು ಹೇಳ್ತಿದ್ದಾರೆ ಅಂತಂದರೆ ಇದು ಪವರ್ಫುಲ್ ಫ್ಯೂಚರ್ ಆಫ್ ಪಾಸಿಬಿಲಿಟಿ ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಫ್ಯೂಚರಲ್ಲಿ ಬಿಕಾಸ್ ಯಾಕೆ ಅಂತಂದರೆ ಅವರೇ ಲೈಕ್ ವರ್ಕ್ ಮಾಡೋದಾಗಲಿ, ಕ್ರಿಯೇಟ್ ಮಾಡೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ಆ ಥರ ಬಂದಾಗ ಲೈಕ್ ವಿತೌಟ್ ಹ್ಯೂಮನ್ಸ್ ಅಂದಾಗ ಥಿಂಕ್ ಮಾಡಬೇಕು. ಸೊ ಇದರಿಂದ ಎಕ್ಸ್ಪರ್ಟೀಸ್ ಏನು ಹೇಳ್ತಿದ್ದಾರೆ ಅಂತಂದರೆ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಫ್ಯೂಚರ್ನಲ್ಲಿ ಇದು ಬರಬಹುದು ಅಂತ ಹೇಳ್ತಿದ್ದಾರೆ. ಹೇಳ್ಬೇಕು ಅಂತಂದರೆ ಈಗ ಮೋಲ್ಟ್ ಬುಕ್ ಅನ್ನೋದು ಆಲ್ರೆಡಿ ನಾನು ಹೇಳ್ದಂಗೆ ಫುಲ್ಲಿ AI ಆಟೋಮೇಷನ್ ಅಲ್ಲ. ಸೊ ಬಿಹೈಂಡ್ ಹ್ಯೂಮನ್ಸ್ ಎಲ್ಲ ಇದ್ದಾರೆ. ಏನಂತಂದರೆ ಇಟ್ ಶೋಸ್ ಒಂದು ಗ್ಲಿಮ್ಸ್ ಅಂತ. ಈಗ ಮೂವಿ ಬರೋಕ್ಕೂ ಮುಂಚೆ ಒಂದು ಗ್ಲಿಮ್ಸ್ ಥರ ಲೈಕ್ 3 ಮಿನಿಟ್ಸ್ ಅಂತ ಅಂದ್ಬಿಟ್ಟು ಒಂದು ಟೀಸರ್ ಆಗಲಿ ಟ್ರೈಲರ್ ಬಿಡ್ತಾರೆ. ಸೊ ಆ ಥರ ಫ್ಯೂಚರ್ ಹೆಂಗಿರುತ್ತೆ ಅಂದ್ಬಿಟ್ಟು ಮೋಲ್ಟ್ ಬುಕ್ ಅನ್ನೋದು ಒಂದು ಈಗ ಗ್ಲಿಮ್ಸ್ ಅಂತ ಬಿಟ್ಟಿದ್ದಾರೆ. ಓಕೆನಾ. ಸೊ ಈ ವಿಡಿಯೋ ನೋಡಿದ್ರಲ್ವಾ, ಸೊ ಇದರಿಂದ ನಿಮ್ಗೇನು ಅನ್ನಿಸ್ತಿದೆ? ಈಗ ಸಪೋಸ್ ಏನಾದರೂ AI ಏನಾದರೂ ಅವ್ರದ್ದೇ ಒಂದು AI ಕ್ರಿಯೇಟ್ ಮಾಡುತ್ತಾ, ವರ್ಡ್ ಕ್ರಿಯೇಟ್ ಮಾಡ್ತಾರಾ ಆರ್ ಇಲ್ವಾ ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.